ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಾಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡೋಣ. ನೀವೇನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲೇ ಹೇಳ್ಬಿಡ್ತೀನಿ, ಸ್ವಾತಿ ಈಗ ನಮ್ಮ ವಂಶಿ ಅವರ ಪೋಸ್ಟರ್ನ ಎಲ್ಲ ಕಡೆ ಹಾಕಿರ್ತಾರೆ. ಇನ್ನು ಈ ವಿಚಾರ ವಂಶಿಗೆ ಗೊತ್ತಾದರೆ ನನ್ನ ಗ್ಯಾರಂಟಿ ಹೊಗಳುತ್ತಾರೆ, ಬೈಯಲ್ಲ ಅಂತ ಹೇಳ್ಬಿಟ್ಟು ಸ್ವಾತಿ ಅಂದ್ಕೊಂಡಿರ್ತಾಳೆ. ಆದರೆ ರಾಗಿಣಿ ಇದನ್ನು ತಾತ ಅಜ್ಜಿ ಹತ್ರ ಬಂದು ಕಾಫಿ ಟೀ ಎಲ್ಲ ಕೊಟ್ಟು ಮಸ್ಕ ಹೊಡೆದು, ಅಲ್ಲ ವಂಶಿ ರೆಪ್ಯುಟೇಷನ್ ಏನು, ದೊಡ್ಡ ಬಿಸ್ನೆಸ್ ಮ್ಯಾನು, ಅವ್ನ ಫೋಟೋನ ಚಕ್ಲಿ ನಿಪ್ಪಟ್ಟು ಮಾರೋರು ಹಾಕಿದ್ರೆ ಅವ್ನ ಕಂಪ್ನಿಗೆ ಲಾಸ್ ಆಗಲ್ವಾ? ನೀವು ಚಕ್ಲಿ ನಿಪ್ಪಟ್ಟು ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ನಿಮ್ಮ ಹತ್ರ ಯಾವುದೇ ರೀತಿ ಇದಿಲ್ಲ, ಅರ್ನಿಂಗ್ಸ್ ಇಲ್ಲ, ಮತ್ತು ಆರ್ಥಿಕವಾಗಿ ನೀವು ಕುಂದಿದ್ದೀರಾ, ಅದಕ್ಕೆ ಈ ಬಿಸ್ನೆಸ್ಗೆ ಇಳ್ದಿದ್ದೀರಾ. ಸೊ ನಮ್ಮ ಆಫರ್ಗಳೆಲ್ಲ ವಾಪಸ್ ತೊಗೊಂಬಿಡಲ್ವ ತಾತ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ದುರ್ಗಾ ಇದ್ದೋಳು, ಹೌದು ಹೌದು, ನಮ್ಮ ವಂಶಿ ಇಮೇಜ್ ಏನು, ಈ ಸ್ವಾತಿ ಎಲ್ಲ ಹಾಳು ಮಾಡಿಬಿಟ್ಲು, ಏನು ಮಾಡೋದೀಗ ಮವ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ಹೌದು, ನನಗೂ ಯಾಕೋ ನಿಜ ಅನಿಸ್ತಿದೆ ಅನ್ನೋಷ್ಟರಲ್ಲಿ ಈ ಕಡೆ ಸ್ವಾತಿ ಕಾಯ್ತಾ ಇರ್ತಾಳೆ. ವಂಶಿಯವರು ಬರ್ತಾರೆ ವಾಕಿಂಗ್ ಮಾಡಿ, ಅವ್ರು ಏನು ಹೇಳ್ತಾರೋ ನನಗೆ ಖುಷಿಯಿಂದ ಮಾತಾಡಿಸ್ತಾರೆ ಅಂತ. ಆದರೆ ವಂಶಿ ತುಂಬ ಕೋಪ ಮಾಡ್ಕೊಂಡು, ಯಾರು ಕೇಳಿ ಇದನ್ನು ಪೋಸ್ಟರ್ಸ್ನೆಲ್ಲ ಹಾಕ್ತೆ ನೀನು, ಯಾವ ರೈಟ್ಸಿಂದ ಹಾಕ್ಸ್ತೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನನಗೆ ಯಾವುದು ರೈಟ್ಸ್ ಇಲ್ವಾ ವಂಶಿಯವರೇ, ನೀವೇನು ಬೈಯಲ್ಲ, ನೀವೇನು ಅನ್ನಲ್ಲ ಅಂತ ಹೇಳ್ಬಿಟ್ಟು ಹಾಕ್ತೆ ಅಂದಾಗ, ದೊಡ್ಡದಾಗೇನೋ ನನ್ನ ಪ್ರೊಫೈಲ್ ಚೆನ್ನಾಗಿಲ್ಲ, ಫೋಟೋ ಚೇಂಜ್ ಮಾಡ್ತಿದ್ದೀನಿ ಅಂತ ಹೇಳಿದೆ, ಈ ಸುಳ್ಳ ಹೇಳ್ಬಿಟ್ಟು ನೀನು ನನ್ನ ಫೋಟೋ ಹಿಡ್ಕೊಂಡಿದ್ಯಾ, ಅದು ಚಕ್ಲಿ ನಿಪ್ಪಟ್ಟು ಫೋಟೋಗೆ ನಾನು ಹಾಕಿದ್ಯಾ ಅಂದ್ಬಿಟ್ಟು ವಂಶಿಗೆ ಹೇಳ್ತಾ ಇರ್ತಾರೆ. ವಂಶಿಯವರೇ, ನೀವೇ ತಾನೇ ನಮಗೆ ಮಾಡೆಲ್ಲು, ಬೇರೆ ಯಾರ ಹತ್ರ ಹಾಕಬೇಕು, ನಿಮ್ಮನ್ನೇ ಹಾಕ್ತೆ ಬಿಸ್ನೆಸ್ಗೆ ಅಂದಾಗ, ನೀನು ಹಾಕಿರೋ ಉದ್ದೇಶ ತಪ್ಪಿಲ್ಲ, ಆದರೆ ನನ್ನ ಒಂದು ಮಾತು ಕೇಳಬೇಕಿತ್ತಲ್ವ ಸ್ವಾತಿ ನೀನು ಅಂತ ಹೇಳ್ಬಿಟ್ಟು ವಂಶಿ ಕೂಗಾಡ್ತಿರ್ತಾರೆ. ಇನ್ನು ರಾಗಿಣಿಗೆ ಅದೇ ಬೇಕಾಗಿರುತ್ತೆ, ಚೆನ್ನಾಗಿ ವಂಶಿ ಉಗಿದ್ರೆ ಇವಳಿಗೆ ಚೆನ್ನಾಗಿ ಅವಮಾನ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ವಂಶಿಯವರೇ, ನಾನು ಆ ಥರ ಹಾಕಿದ್ದು ನಿಮಗೆ ಬೇಜಾರಾಯ್ತಾ, ನಾನು ನಿಮ್ಮ ಹೆಂಡ್ತಿ ಅಂತ ಆಗ್ತೆ ಅಂದಾಗ, ನೀನು ನನ್ನ ಹೆಂಡ್ತಿಯೇ ಅಲ್ಲ, ನಿಜವಾದ ಹೆಂಡ್ತಿ ಆಗಿದ್ರೂ ನೀನನ್ನು ಕೇಳಿದರೆ ನಾನು ಬೇಡ ಅಂತ ಅಂತಿರಲಿಲ್ಲ, ಒಂದು ಮಾತು ನನ್ನ ಕೇಳಬೇಕಾಗಿತ್ತಲ್ವ ಅಂತೇಳ್ಬಿಟ್ಟು ವಂಶಿಯವ್ರು ಹೇಳ್ತಾರೆ. ಆಯಿತು ಬಿಡಿ ವಂಶಿಯವರೇ, ತಪ್ಪಾಯಿತು, ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಸ್ವಾತಿ ಕೇಳಿದಾಗ, ಇಲ್ಲ ಕಣೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ವಂಶಿಯವರು ಮಗ ಸ್ವಾತಿಗೆ ಬೈತಾನೆ ಇರ್ತಾರೆ. ಅಪ್ಪಪ್ಪ ದೇವ್ರೆ, ಏನು ಇವತ್ತು ಎದ್ದು ಯಾರ ಮುಖ ನೋಡಿದ್ನೋ ಅದೆಷ್ಟು ಬೈದ್ಬಿಟ್ರು ಅಂತೇಳ್ಬಿಟ್ಟು ಸ್ವಾತಿ ಬೈಕೊಂಡು ಒಳಗೆ ಬರ್ತಾ ಇರ್ತಾಳೆ. ರಾಗಿಣಿ ಇದ್ದವಳು, ಮಂಗಳಾರತಿ ಆಯಿತಾ ಅಂತೇಳ್ಬಿಟ್ಟು ಬರ್ತಾಳೆ. ನನಗೆ ಯಾಕೆ ಮಂಗಳಾರತಿ ಮಾಡ್ತಾರೆ, ನನ್ನ ಗಂಡ ನನಗೆ ಯಾವ ಮಂಗಳಾರತಿನೂ ಮಾಡಿಲ್ಲ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಗೊತ್ತಾಗುತ್ತೆ ವಂಶಿ ಸರಿಯಾಗಿ ಉಗ್ದಿದ್ದಾನೆ ನಿನ್ನ ಮಕ್ಕೆ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾ ಇರ್ತಾಳೆ. ನನ್ನ ಗಂಡ ನನಗೆ ಯಾಕೆ ಬೈತಾನೆ, ಬೈದರೂ ಪರವಾಗಿಲ್ಲ, ನನ್ನ ಗಂಡನೇ ತಾನೇ ಬೈದಿದ್ದು, ನನಗೇನು ಬೇಜಾರಿಲ್ಲ ಬಿಡು, ನಿನ್ನ ಥರ ಬೇರೆಯವ್ರ ಸಂಸಾರದಲ್ಲಿ ಕಿವಿ ಹಿಂಡೋ ಕೆಲಸ ನಾನು ಮಾಡಲ್ಲ. ವಂಶಿ ಬೈದರೆ ನನ್ನ ಹೆಂಡ್ತಿ ಮೇಲೆ ಪ್ರೀತಿಯಿಂದ ಬೈತಾರೆ, ಕೋಪ ಇದ್ದರೂ ಪರವಾಗಿಲ್ಲ, ಆದರೆ ನಿನ್ನ ಥರ ಬೇರೆಯವ್ರ ವಿಷಯಕ್ಕೆ ಬಂದು ಮೂಗಿಡಲ್ಲ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ. ಸ್ವಾತಿ ಪ್ರತಿ ಸಾರಿ ವಂಶಿ ನನ್ನ ಗಂಡ ನನಗೆ ಬೈದರೆ ಏನೂ ಆಗಲ್ಲ ಅಂತ ಹೇಳ್ತಾ ಇರೋದು ನೋಡಿದ್ರೆ ಸ್ವಾತಿಗೆ ವಂಶಿ ಮೇಲೆ ತುಂಬ ಪ್ರೀತಿ ಇದೆ ಅಂತ ಅನಿಸುತ್ತೆ. ಇನ್ನು ರಾಗಿಣಿ ಏನೇ ಪಿನ್ನಿಕ್ಕ ಕೆಲಸ ಮಾಡಿದ್ರು ಇಷ್ಟ ಇಲ್ಲ, ಇನ್ನು ತಾತ ಅಜ್ಜಿನೂ ನಿಮಗೆ ಉಗಿಯೋದು ಬಾಕಿ ಇದೆ, ಅವ್ರ ಹತ್ರನೂ ಉಗಿಸ್ಕೋಬೇಕಾಗುತ್ತೆ, ವೆಯ್ಟ್ ಆ್ಯಂಡ್ ಸಿ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾರೆ. ತಾತ ಅಜ್ಜಿ ಯಾವುದೇ ಕಾರಣಕ್ಕೂ ನನಗೆ ಬೈಯಲ್ಲ, ವಂಶಿಯವರು ಬೈದ್ರೂ ನನಗೇನು ಬೇಜಾರಿಲ್ಲ ಅಮ್ಮ ರಾಗಿಣಿ ಅಂತೇಳ್ಬಿಟ್ಟು ಅವಳ ಕೈಲಿದ್ದ ಅಂಫಲ್ನ ಕಿತ್ಕೊಂಡು ಈ ಕಡೆ ಸ್ವಾತಿ ಬಂದ್ಬಿಡ್ತಾಳೆ. ಇವಳಿಗೆ ಕೊಬ್ಬು ಕಡಿಮೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ, ಇನ್ನೂ ಎಷ್ಟು ಉಗಿಬೇಕೋ ಆ ವಂಶಿ ಅಂತೇಳ್ಬಿಟ್ಟು ಉರ್ಕೊಂಡು ರಾಗಿಣಿ ಸಾಯ್ತಾ ಇರ್ತಾಳೆ. ಆದರೆ ಸ್ವಾತಿ ಇದ್ದವಳು, ವಂಶಿಯವರು ಬೈದರೆ ಏನು, ಅಮ್ಮನ ಬಿಸ್ನೆಸ್ಗೆ ವಂಶಿಯವರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತೇಳ್ಬಿಟ್ಟು ಇನ್ನೊಂದಷ್ಟು ಪಾಂಪ್ಲೆಟ್ಗಳನ್ನ ಅಂಟಾಕ್ಬಿಡೋಣ ಎಲ್ಲ ಕಡೆ ಅಂತೇಳ್ಬಿಟ್ಟು ಸ್ವಾತಿ ಪ್ಲ್ಯಾನ್ ಮಾಡಿಕೊಂಡು ಪಾಂಪ್ಲೆಟ್ಗಳನ್ನ ಎತ್ಕೊಂಡ್ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ರಾಗಿಣಿ ವಂಶಿ ನೋಡಲಿ ಅಂತಲೇ ಅದನ್ನು ಇವಳು ಒಂದು ದೊಡ್ಡ ಜಗಳದ ಥರ ತೆಗಿತಾಳೆ. ಈಗ ವಂಶಿ ಇದನ್ನೇನಾದರೂ ನೋಡಿದ್ರೆ ನೀನು ಪಕ್ಕ ಉಗಿಸ್ಕೋತಿ ಅಂದಾಗ, ವಂಶಿ ನನ್ನ ಗಂಡ, ವಂಶಿ ನನಗೆ ಯಾವುದೇ ಕಾರಣಕ್ಕೂ ಬಯಲ್ಲ, ರಾಗಿಣಿ ನಿನಗೆ ನನ್ನ ಯಜಮಾನ ಬಗ್ಗೆ ಗೊತ್ತಿಲ್ಲ, ನಾನು ಏನೇ ಕೆಲಸ ಮಾಡಿದ್ರು ಅವ್ರು ನನ್ನ ಹೊಗಳುತ್ತಾರೆ, ಇವಾಗ ಯಾಕೆ ಬೈದ್ಬಿಡ್ತಾರೆ ಅಂತೇಳ್ಬಿಟ್ಟು ಸ್ಕೋಪಲ್ಲಿ ಒಂದು ಸ್ವಲ್ಪ ಜಂಬದಿಂದ ಸ್ವಾತಿ ಹೇಳ್ಕೊತಾ ಇರ್ತಾಳೆ. ಓ ಹೌದಾ, ಹಾಗಿದ್ರೆ ವಂಶಿ ಬೈಯಲ್ವಾ, ಇರು ಒಂದು ನಿಮಿಷ, ತಾತ ಅಜ್ಜಿ ಬರ್ತಾರೆ, ಅವರೇ ನಿಂಗೆ ಸರಿಯಾಗಿ ಉಗಿತಾರೆ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾ ಇರ್ತಾಳೆ. ದುರ್ಗಾನೂ ಅಷ್ಟೇ, ಹೌದು ಬರಲಿ ಇರು ಅತ್ತೆ, ನೋಡಿ ಇಲ್ಲಿದ್ದಾಳೆಲ್ಲ, ಇವಳು ಎಷ್ಟು ವಂಶಿಗೆ ಅವಮಾನ ಮಾಡಿದ್ದಾಳೆ ಅಂದಾಗ, ಏನು ಅವಮಾನ ಮಾಡಿದ್ದಾಳೆ, ಏನೂ ಅವಮಾನ ಮಾಡಿಲ್ಲಪ್ಪ, ನಾವು ಸ್ವಾತಿಗೆ ಬೈಯಲ್ಲಪ್ಪ, ಸ್ವಾತಿ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಿರ್ತಾಳೆ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಜ್ಜಿ ತಾತ, ನೀವೇ ತಾನೇ ಅವಲೇ ಹೇಳಿದ್ದು ಬೈತೀವಿ ಅಂತ, ಈಗ ಯಾಕೆ ಈ ರೀತಿ ಮಾತಾಡ್ತಿದ್ದೀರ ಅಂದಾಗ, ನೋಡಮ್ಮ ಸ್ವಾತಿ ಏನೇ ಕೆಲಸ ಮಾಡಿದ್ರು ಸರಿಯಾಗಿ ಮಾಡಿರ್ತಾಳೆ, ನೀನು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ ನಾವು ಈ ರೀತಿ ಮಾತಾಡೋ ಅಷ್ಟೇ, ಅದು ಬಿಟ್ಟು ಸ್ವಾತಿ ತಪ್ಪು ಮಾಡಿದ್ದಾಳೆ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂದ್ಬಿಟ್ಟು ತಾತಾಜಿ ಉಲ್ಟಾ ಹೊಡೆದ್ಬಿಡ್ತಾರೆ. ಇನ್ನು ರಾಗಿಣಿಗೆ ಚೆನ್ನಾಗಿ ಗೊತ್ತು ಇವರಿಬ್ಬರು ಅವ್ರ ಕಡೆಗೆ ಅಂತ ಹೇಳ್ಬಿಟ್ಟು, ಇನ್ನು ಸ್ವಾತಿ ಇದ್ದಳು ಇದನ್ನು ಮೊದಲು ತಗೊಂಡೋಗಿ ಹಾಕ್ಬಿಡ್ಬೇಕು, ಇಲ್ಲಾಂದರೆ ವಂಶವ್ರು ನೋಡ್ಬಿಡ್ತಾರೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಜ್ಜಿ ಇದ್ದಳು, ರಾಗಿಣಿ ಏನು ಮಾಡ್ತಿದ್ಯಾ ಅಂದಾಗ, ಏನು ಅಜ್ಜಿ ನಿಮ್ಮ ಮೊಮ್ಮಗ ಬಾಯಿ ತೆಗೆದ್ರೆ ಬರೀ ಬೈತಾನೆ ಇರ್ತಾರೆ, ಪೋಸ್ಟರ್ ಹಾಕಿದ್ಕೆ ಬೈದರು ಅಂದಾಗ, ಅಯ್ಯೋ ಬಿಡಮ್ಮ, ಬೈದರೆ ಬೈತಾನೆ, ಆಮೇಲೆ ಸರಿ ಹೋಗ್ತಾನೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಿರ್ತಾರೆ. ಅಲ್ಲ ಇಷ್ಟೊಂದೆಲ್ಲ ಬೈದರು ಮತ್ತೆ ಪಾಂಪ್ಲೆಟ್ ತಗೊಂಡು ಹೋಗ್ತಾ ಇದೆಯಲ್ಲ, ನಿನ್ಗೇನು ಮಾನ ಮರ್ಯಾದೆ ಇಲ್ವ ಸ್ವಾತಿ ಅಂದಾಗ, ರಾಗಿಣಿ ನನ್ನ ಗಂಡ ಬೈತಾರ ಬಿಡ್ತಾರ ನನಗೆ ಸೇರಿದ್ದು, ನಿನಗೆ ಯಾಕೆ ಅಂದಾಗ,
ಹೌದಮ್ಮ ರಾಗಿಣಿ, ಅವ್ರ ಸಂಸಾರದ ವಿಚಾರನ ಅವ್ರು ನೋಡ್ಕೋತಾರೆ, ನೀನು ಯಾಕೆ ತಲೆ ಕೆಡಿಸ್ಕೋತಿ, ನಿನ್ನ ಪಾಡಿಗೆ ನೀನಿರು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಜ್ಜಿ ನೀವು ಈ ಮಾತು ಹೇಳ್ತಿದ್ದೀರ ಅಂದಾಗ, ಹೌದು ಮತ್ತೆ ಸ್ವಾತಿ ಏನೇ ಮಾಡಿದ್ರು ವಂಶಿ ಸಪೋರ್ಟ್ ಮಾಡ್ತಾನೆ, ಅದಕ್ಕೆ ತಾನೇ ಅವ್ರ ಅಮ್ಮವ್ರಿಗೆ ಬಿಸ್ನೆಸ್ ಮಾಡು ಅಂತ ಹೇಳಿದ್ದು ಅಂದಾಗ, ನೋಡಿ ಅಜ್ಜಿ ನನ್ನ ಗಂಡ ನನಗೆ ಬೈದರೆ ಇವಳಿಗೇನು ಕಷ್ಟ, ನಾನು ಮತ್ತೆ ಒಂದಷ್ಟು ಪೋಸ್ಟರು ಇಡೀ ಕರ್ನಾಟಕಕ್ಕೆ ಹಾಕ್ಬಿಡ್ತೀನಿ, ಏನು ಮಾಡ್ತೀಯಾ ಅಂತೇಳ್ಬಿಟ್ಟು ರಾಗಿಣಿಗೆ ಹೇಳ್ತಾರೆ. ಅಷ್ಟರಲ್ಲಿ ಈ ವಂಶಿ ಬಂದು, ಹೌದಾ ಇಡೀ ಕರ್ನಾಟಕಕ್ಕೆ ಪ್ಯಾಂಪ್ಲೆಟ್ ಹಾಕ್ತೀಯಾ, ಇರು ಮಾಡ್ತೀನಿ, ಏನಿದು ಅಂತೇಳ್ಬಿಟ್ಟು ನೋಡಿದಾಗ ಕಜ್ಜಾಯ ಹಿಡ್ಕೊಂಡಿರೋ ಒಂದು ಇದಿರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಈ ಕಡೆ ಸ್ವಾತಿಗೆ ಮತ್ತೆ ನನ್ನ ಫೋಟೋ ತಗೊಂಡೋಗಿ ಎಲ್ಲ ಕಡೆ ಹಾಕ್ತಾ ಇದೆಯಾ, ಇಂಥವರೆಗೂ ಬೈದ್ಮೇಲೆ ತಿರ್ಗಾ ಬಂದು ಅದೇ ಕೆಲಸ ಮಾಡ್ತಿದ್ದೀಯೇ, ನಿನ್ನ ತಲೆಯಲ್ಲಿ ಮೆದ್ಲೇ ಇಲ್ವಾ ಅಂತೇಳ್ಬಿಟ್ಟು ವಂಶಿಗೆ ಹೇಳ್ತಾ ಇರ್ತಾರೆ. ಯಾಕೆ ವಂಶಿ ಅವರೇ, ಯಾಕೆ ನಾನು ಯಾಕೆ ಹಾಕ್ಬಾರ್ದು, ನಾನು ನಿಮ್ಮ ಹೆಂಡ್ತಿ ತಾನೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ರಾಗಿಣಿ ಈಗ ವಂಶಿ ಬೈತಾನೆ ಅಂತ ಕಾಯ್ತಾ ಇರ್ತಾಳೆ. ಆದರೆ ಸ್ವಾತಿ ಆಡಿದಂಥ ಮಾತಿಂದ ವಂಶಿ ಕೋಪನೇ ಇಳ್ದೋಗುತ್ತೆ. ನಾನು ನಿಮ್ಮ ಹೆಂಡ್ತಿ, ನಿಮ್ಮ ಫೋಟೋಗಳನ್ನ ಹಾಕೋ ರೈಟ್ಸು ನನಗೆ ಮಾತ್ರ ಇರೋದು ವಂಶಿ ಅವರೇ. ಸೊ ಹೇಳ್ದೆ ಕೇಳದೆ ಹಾಕಿದ್ದೀನಿ ಅಂದರೆ ನೀವು ನನಗೆ ಹೆಂಡ್ತಿ ಸ್ಥಾನ ಕೊಟ್ಟಿದ್ದೀರಾ ಅಂತ ತಾನೇ, ಹೆಂಡ್ತಿಯಾಗಿ ಈ ಕೆಲಸ ಮಾಡಿದ್ರೆ ಏನು ತಪ್ಪಿದೆ, ನಾನೇನು ಕೆಟ್ಟದಾಗ ಹಾಕಿಲ್ಲ ಅಲ್ವಾ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ನೀನು ಈ ಮಾತು ಹೇಳ್ತಿದ್ದೀಯ ಅಂದಾಗ, ಹೌದು ಅಂದಾಗ ಈಗ ವಂಶಿ ಅವರು ಅಲ್ಲಿಂದ ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಈಗ ವಂಶಿ ಅವ್ರ ಮನಸ್ಸಲ್ಲಿ ಸ್ವಾತಿ ಮೇಲೆ ಹೆಂಡ್ತಿ ಅನ್ನೋ ಫೀಲಿಂಗ್ ಬರುತ್ತಾ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.